ಸ್ನೇಹಿತರೆ, ಈ ಒಂದು ಸೆಷನ್ದಲ್ಲಿ ನಾವೇನಪ್ಪ ಅಂತ ಅಂದರೆ ಈ ಒಂದು ಇಸ್ರೋಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನ ಅಂದರೆ ಸೈನ್ಸ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಏನಪ್ಪ ಅಂತಂದರೆ ಆಲ್ರೆಡಿ ನಾವು 21ನೇ ಪಾರ್ಟ್ ಆಗುತ್ತೆ, ಇದು ಪಾರ್ಟ್ 21 ಆಗುತ್ತೆ. ಸೊ ಹೊಸದಾಗಿ ಬಂದರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ಕೂಡ ನೋಡ್ಕೊಡ್ರಿ ಅಂತ ಹೇಳ್ತಾ ಏನಪ್ಪ ಅಂದರೆ ಚಾಪ್ಟರ್ ವೈಸ್ ಸೈನ್ಸ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀವಿ. ಇಲ್ಲಿವರೆಗೂ ಆಗಿರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಂದ ತೆಗೆದುಕೊಂಡಿರ್ತಕ್ಕಂಥ ಸೈನ್ಸ್ ಪ್ರಶ್ನೆಗಳು, ಮೇನ್ಲಿ ಸೈನ್ಸ್ ಪ್ರಶ್ನೆಗಳನ್ನು ಯಾಕೆ ತೆಗೆದುಕೊಂಡು ಬಂದಿದ್ದೇನಪ್ಪ ಅಂತಂದರೆ ಏನಪ್ಪ ಅಂತಂದರೆ ಈ ಸೈನ್ಸ್ ಪ್ರಶ್ನೆಗಳು ತುಂಬ ರಿಪೀಟ್ ಆಗ್ತವೆ ಸ್ನೇಹಿತರೆ. ಸೊ ಹಿಂದೆ ಮಾಡಿರ್ತಕ್ಕಂಥ ಕೇಳಿರ್ತಕ್ಕಂಥ ಸೈನ್ಸ್ ಪ್ರಶ್ನೆಗಳು ಮುಂದೆ ಬರ್ತವೆ. ಸೊ ಅದಕ್ಕೋಸ್ಕರನೇ ಎಲ್ಲರಿಗೂ ಹೆಲ್ಪ್ ಆಗಲಿ ಅನ್ನುವಂಥ ಉದ್ದೇಶದ ಮೂಲಕ ಇದನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಚಾಪ್ಟರ್ ವೈಸ್ ಅಂದರೆ ಇವತ್ತು ಇಸ್ರೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ನಾಸಾ ಬಗ್ಗೆ ಡಿಸ್ಕಸ್ ಮಾಡೋಣ. ಬಟ್ ಇಲ್ಲಿ ನೋಡ್ರಿ, ಟೋಟಲ್ 60 ಕ್ವಶನ್ಗಳಿದ್ದಾವೆ. ಸೊ ಅದನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ, ಸೊ ಈ ಪ್ರಶ್ನೆ ನೋಡ್ರಿ, ಸೊ PC 2010ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಪೊಲೀಸ್ ಒಳಗಡೆ. ಸೊ ಇದು ಮತ್ತು ಈ ಪ್ರಶ್ನೆಗಳು ಕರ್ನಾಟಕದ ಎಲ್ಲ ಎಕ್ಸಾಮ್ಗಳಿಗೂ ಉಪಯುಕ್ತವಾಗಿರ್ತವೆ ಅಂತ ಹೇಳ್ತಾ, ಸೊ ಇಸ್ರೋ ಎಂದರೇನು ಅಂತ ಕೇಳಿದ್ದಾರೆ. ಸೊ ಇಸ್ರೋ ISRO ಇದರ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾರೆ. ಸೊ ಇದು ಎಲ್ರಿಗೂ ಗೊತ್ತೇ ಇದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಆಗುತ್ತೆ. ಸೊ ಇದು ಬೆಂಗಳೂರಿನಲ್ಲಿ ಇದರ ಹೆಡ್ ಕ್ವಾರ್ಟರ್ನ ಹೊಂದಿರತಕ್ಕಂಥದ್ದು, ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಹೋಗೋಣ. 1969 ಇದನ್ನು ಪ್ರಾರಂಭಿಸಲಾಗಿದೆ. ಇನ್ನು ಕರ್ನಾಟಕ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಇಸ್ರೋ ಘಟಕದಲ್ಲಿರೋ ಯಾವುದಕ್ಕೆ ಸಂಬಂಧಿಸಿದ ಕಾರ್ಯವನ್ನು ನಡೆಯುತ್ತದೆ ಅಂತ ಕೇಳಿದ್ದಾರೆ. ಇದು KS 2005ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಆವಾಗ KS ಒಳಗಡೆ ಕೇಳಿದರೆ, ಇವಾಗ PC ಕೂಡ ಕೇಳ್ತಾರೆ ಈ ರೀತಿಯಾಗಿ ಪ್ರಶ್ನೆಗಳನ್ನ. ಈ ನಮ್ಮ ಕರ್ನಾಟಕದಲ್ಲಿ ಹಾಸನ ಜಿಲ್ಲೆ ಒಳಗಡೆ ಇಸ್ರೋದ ಒಂದು ಘಟಕ ಇದೆ. ಸೊ ಅದರ ಕಾರ್ಯ ಏನು ಅಂತ ಕೇಳಿದ್ದಾರೆ. ಸೊ ಅದು ಏನು ಕಾರ್ಯವನ್ನು ಮಾಡುತ್ತೆಪ್ಪ ಅಂತಂದರೆ, ಅದು ಉಡಾವಣೆಯ ನಂತರದ ಕಾರ್ಯಾಚರಣೆಗಳನ್ನು ಅದರಲ್ಲಿ ನಡೆಸಲಾಗುತ್ತದೆ. ಅಂದರೆ ಉಡಾವಣೆ ಮಾಡಿದ ಮೇಲೆ ಸೊ ಅದನ್ನು ಕಂಟ್ರೋಲಿಂಗ್ ಯೂನಿಟ್ ಆಗಿರಲಿ ಮತ್ತು ಇನ್ನಿತರ ಕೆಲಸಗಳನ್ನು ಈ ಒಂದು ಹಾಸನದ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಇಸ್ರೋ ಘಟಕದಲ್ಲಿ ಕಾರ್ಯ ಮಾಡಲಾಗುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೋಡ್ಕೊಡ್ರಿ, ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ಕೂಡ ಮಾಡಿ ತಿಳಿಸಿ ಅಂತ. ಉಪಗ್ರಹಗಳ ಜಾಡನ್ನು ಗುರುತಿಸಲು ಇಸ್ರೋದ ಪ್ರಧಾನ ನಿಯಂತ್ರಣ ಸೌಲಭ್ಯ ಕೆಳಕಂಡ ಸ್ಥಳದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಉಪಗ್ರಹಗಳ ಜಾಡನ್ನು ಗುರುತಿಸಲು, ಉಪಗ್ರಹಗಳು ಎಲ್ಲಿರ್ತವೆ ಅನ್ನೋದನ್ನು ಗುರುತಿಸಲು ಇಸ್ರೋದ ಪ್ರಧಾನ ನಿಯಂತ್ರಣ ಸೌಲಭ್ಯ ಕೆಳಕಂಡ ಯಾವ ಸ್ಥಳದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಇದು ಕಂಡು ಬರತಕ್ಕಂಥದ್ದು ಎಲ್ಲಪ್ಪ ಅಂತಂದರೆ ಹಾಸನ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಸೊ ಆಲ್ರೆಡಿ ನೋಡಿದ್ವಿ. ಸೊ KS ನಲ್ಲಿ ಕೇಳಿದ್ರು, ACF 2006ರಲ್ಲಿ ಕೇಳಿದ್ದಾರೆ. ಸೊ PSI 2003ರಲ್ಲಿ ಕೇಳಿದ್ದಾರೆ. ಸೊ ಈ ಸೇಮ್ ಪ್ರಶ್ನೆಯನ್ನ. ನೆಕ್ಸ್ಟ್, ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ PC KSRP 2020ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಕಂಡು ಬರ್ತಕ್ಕಂಥದ್ದು ಎಲ್ಲಿ? ಶ್ರೀಹರಿಕೋಟಾದಲ್ಲಿ ಇದು ಕಂಡು ಬರುತ್ತೆ, ತಮಿಳುನಾಡು. ನೆಕ್ಸ್ಟ್, ಆಂಧ್ರ ಪ್ರದೇಶ. ಯಾವ ರಾಜ್ಯದಲ್ಲಿ ತುಂಬಾ ಇಕ್ವಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ನೆಲೆಸಿದೆ ಅಂತ ಕೇಳಿದ್ದಾರೆ. ನೋಡ್ರಿ, ತುಂಬಾ ಅಂದರೆ ಹೆಚ್ಚು ಅಲ್ಲ, ಇದು ತುಂಬಾ ಅಂತ ಅದ್ರ ಹೆಸರು. ಇದು ತುಂಬಾ ಇಕ್ವೆಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಥವಾ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ ಅಂತ ಅಂದರೆ ಇದು ಕೇರಳ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ. PSI 2020ರಲ್ಲಿ ಮತ್ತು 300 ಪೋಸ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಲ್ಫಾರ್ಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಸೊ ಕೇರಳ ರಾಜ್ಯದಲ್ಲಿ ಈ ಒಂದು ತುಂಬಾ ಇಕ್ವೆಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ನೆಲೆಸಿರ್ತಕ್ಕಂಥದ್ದು, ನೆನಪಿರಲಿ. ನೆಕ್ಸ್ಟ್, ಇನ್ನು ಇಸ್ರೋದ ಉಪಗ್ರಹಗಳ ಉಡಾವಣಾ ಸ್ಥಳವು ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಇಸ್ರೋದ ಉಪಗ್ರಹಗಳ ಉಡಾವಣಾ ಸ್ಥಳ ಕಂಡು ಬರತಕ್ಕಂಥದ್ದು ಎಲ್ಲಿ ಅಂತ ಅಂದರೆ ಆಪ್ಷನ್ ಎ, ಶ್ರೀಹರಿಕೋಟಾದ, ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿ ಇದೆ. PSI 2020ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್, ಭಾರತ ಬಾಹ್ಯಾಕಾಶ ಸಂಸ್ಥೆಯು ಚಂದ್ರಗ್ರಹಕ್ಕೆ ಸಂಬಂಧಿಸಿದಂತೆ ಪ್ರಯೋಗ ಹೆಸರೇನು ಅಂತ ಕೇಳಿದರೆ. ಸೊ ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಯೋಗದ ಹೆಸರೇನಪ್ಪ ಅಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಡಿ, ಚಂದ್ರಯಾನ ಅಂತ ಕರಿತೀವಿ. ಚಂದ್ರಯಾನದ ಮೂಲಕ ಉಪಗ್ರಹವನ್ನು ಕಳಿಸಲಾಗಿದೆ. ಸೊ PSI 2005ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್, ಉಪಗ್ರಹ ಟೆಲಿಫೋನ್ಗಳು ಹೊಂದಿರುವ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನವು ಯಾವುದು ಅಂತ ಕೇಳಿದ್ದಾರೆ. ಸೊ ಉಪಗ್ರಹ ಟೆಲಿಫೋನ್ಗಳು ಹೊಂದಿರತಕ್ಕಂಥ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂತ ಅದರಲ್ಲಿ ಸರಿಯಾದಂಥ ಆಪ್ಷನ್ ಡಿ, ಕಾಜಿರಂಗ ಉದ್ಯಾನವನ. ಕಾಜಿರಂಗ ಇದೆಯಲ್ಲ, ಸೊ ಇದು ಏನಪ್ಪ ಅಂದರೆ ಉಪಗ್ರಹ ಟೆಲಿಫೋನ್ಗಳನ್ನು ಹೊಂದಿರತಕ್ಕಂಥ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನವಾಗುತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಭಾರತೀಯ ಡೀಪ್ ಸ್ಪೇಸ್ ನೆಟ್ವರ್ಕ್ ಅಂತ ಕರಿತೀವಿ, ISDN
ಎಲ್ಲಿ ನೆಲೆಗೊಂಡಿದೆ ಅಂತ ಕೇಳಿದ್ದಾರೆ. ಸೊ ಭಾರತೀಯ ಡೀಪ್ ಸ್ಪೇಸ್ ನೆಟ್ವರ್ಕ್ ಕಂಡು ಬರತಕ್ಕಂಥದ್ದು ಎಲ್ಲಿಪ್ಪ ಅಂತಂದ್ರೆ ಇದು ಆಪ್ಷನ್ ಸಿ ಬ್ಯಾಲ್ಯಾಳುದಲ್ಲಿ ಇದು ಕಂಡು ಬರುತ್ತೆ. ಬೆಂಗಳೂರಿನ ಬ್ಯಾಲ್ಯಾಳುದಲ್ಲಿ 2019ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್, ರಾಮನಗರ ಜಿಲ್ಲೆಯಲ್ಲಿರ್ತಕ್ಕಂತಹ ಬ್ಯಾಲ್ಯಾಳು ಇತ್ತೀಚೆಗೆ ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಅಂತ ಕೇಳಿದ್ದಾರೆ. ಸೊ KS 2015ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಬ್ಯಾಲ್ಯಾಳು ರಾಮನಗರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಸೊ ಇದು ಯಾವ ಜಿಲ್ಲೆ, ಯಾಕೆ ಸುದ್ದಿಯಲ್ಲಿತ್ತು, ಅದರ ಕೆಲಸ ಏನಪ್ಪಾ ಅಂತಂದ್ರೆ ಇಲ್ಲಿ ಮಂಗಳಯಾನ ಟ್ರ್ಯಾಕಿಂಗ್ ಕೇಂದ್ರವನ್ನು ಅಳವಡಿಸಲಾಗಿದೆ. ಮಂಗಳಯಾನ ಟ್ರ್ಯಾಕಿಂಗ್ ಕೇಂದ್ರ ಕಂಡು ಬರತಕ್ಕಂಥದ್ದು ನಮ್ಮ ರಾಮನಗರದ ಬ್ಯಾಲ್ಯಾಳುವಿನಲ್ಲಿ. ನೆನ್ಪಿಟ್ಕೊಳ್ರಿ, ಆಪ್ಷನ್ ಬಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, IRS-IA ಕೆಳಗಿನ ಯಾವ ವರ್ಷ ಉಡಾಯಿಸಲಾಯಿತು ಅಂತ ಕೇಳಿದ್ದಾರೆ. ಸೊ IRS-IA ಯಾವ ವರ್ಷ ಉಡಾಯಿಸಲಾಯಿತಪ್ಪ ಅಂತಂದ್ರೆ ಆಪ್ಷನ್ ಸಿ 1988ರಲ್ಲಿ ಉಡಾಯಿಸಲಾಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಭಾರತದ ಪ್ರಥಮ ಅಂತರ್ಗ್ರಹದ ಯಶಸ್ವಿ ಅಭಿಯಾನವಾಗಿರುವುದು ಯಾವುದು ಅಂತ ಕೇಳಿದ್ದಾರೆ. ಸೊ KS UPSC ಫ್ರೀ ಕೋಚಿಂಗ್ 2016-17ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಸೊ ಭಾರತದ ಪ್ರಥಮ ಅಂತರ್ಗ್ರಹದ ಯಶಸ್ವಿ ಅಭಿಯಾನವಾಗಿರುವುದು ಯಾವುದಪ್ಪ ಅಂತಂದ್ರೆ ಎಲ್ಲಿಪ್ಪ ಅಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಎ ಮಾರ್ಸ್ ಆರ್ಬಿಟರ್ ಮಿಷನ್ ಅಂತ ಕರಿತೀವಿ. ಮಾಮ್ ಅಂತ ಶಾರ್ಟ್ಕಟ್ ಕರೀತಾರೆ ಇದಕ್ಕೆ, ಮಾರ್ಸ್ ಆರ್ಬಿಟರ್ ಮಿಷನ್. ಸೊ ಇದು ಏನಿದೆಲ್ಲ ನಮ್ಮ ದೇಶದ ಪ್ರಥಮ ಅಂತರ್ಗ್ರಹದ ಯಶಸ್ವಿ ಅಭಿಯಾನವಾಗಿದೆ. ಅಂತರ್ಗ್ರಹದ ಯಶಸ್ವಿ ಅಭಿಯಾನ ಯಾವುದು? ಮಾಮ್ ಅನ್ನುವಂಥದ್ದು. ನೆಕ್ಸ್ಟ್, 2017ರೊಳಗಡೆ ಅದನ್ನು ಲಾಂಚ್ ಮಾಡಲಾಗಿತ್ತು. ಇನ್ನು ಇಸ್ರೋದ ಮೊದಲ ಮಾನವ ಬಾಹ್ಯಾಕಾಶ ನೌಕೆ ಗಗನಯಾನ ಅಂತ ಕರಿತೀವಿ. ಇಸ್ರೋದ ಮೊದಲ ಮಾನವ ಬಾಹ್ಯಾಕಾಶ ನೌಕೆಯಾದ ಗಗನಯಾನದ ಕಾರ್ಯಕ್ರಮದ ಸಹಯೋಗಕ್ಕಾಗಿ ಭಾರತದೊಂದಿಗೆ ಯಾವ ದೇಶ ಒಪ್ಪಂದ ಮಾಡಿಕೊಂಡಿತ್ತು ಅಂತ ಕೇಳಿದ್ದಾರೆ. ಸೊ ಯಾವ ದೇಶ ಒಪ್ಪಂದ ಮಾಡಿಕೊಂಡಿತ್ತಪ್ಪ ಅಂತಂದ್ರೆ ಇದು ಫ್ರಾನ್ಸ್ ದೇಶ ಈ ಒಪ್ಪಂದವನ್ನು ಮಾಡಿಕೊಂಡಿತ್ತು 2017ರಲ್ಲಿ. ಸೊ ಏನಪ್ಪಾ ಅಂದ್ರೆ ಇಸ್ರೋದ ಮೊದಲ ಮಾನವ ಬಾಹ್ಯಾಕಾಶ ನೌಕೆ ಗಗನಯಾನ ಕಾರ್ಯಕ್ರಮಕ್ಕೋಸ್ಕರ ಇದು ಒಪ್ಪಂದವನ್ನು ಮಾಡಿಕೊಂಡಿತ್ತು. ನೆಕ್ಸ್ಟ್, ಭಾರತದ ಮೊದಲ ಉಪಗ್ರಹವಾದಂತಹ ಆರ್ಯಭಟ ಯಾವ ವರ್ಷ ಉಡಾಯಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ಭಾರತದ ಮೊದಲ ಉಪಗ್ರಹವಾಗಿರ್ತಕ್ಕಂಥ ಆರ್ಯಭಟವನ್ನ ಯಾವ ವರ್ಷ ಉಡಾಯಿಸಲಾಯಿತಪ್ಪ ಅಂತಂದ್ರೆ ಇದು 1975ರಲ್ಲಿ ಉಡಾಯಿಸಲಾಯಿತು. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ಸೊ ನೋಡ್ರಿ, ಫೈರ್ ಸ್ಟೇಷನ್ 2021ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನ ಕೇಳಲಾಗಿದೆ. ಮೊದಲ ಉಪಗ್ರಹ ಆರ್ಯಭಟ 1975ರಲ್ಲಿ ಉಡಾಯಿಸಲಾಯಿತು. ನೆನಪಿರ್ಲಿ ಡೇಟ್. ನೆಕ್ಸ್ಟ್, ತುಂಬಾ ಜನಕ್ಕೆ ಇದ್ರ ಬಗ್ಗೆನೂ ಗೊತ್ತಿರಂಗಿಲ್ಲ. ಉಪಗ್ರಹದಲ್ಲಿ ಒಬ್ಬ ವ್ಯಕ್ತಿಗೆ ತನ್ನ ಭಾರದ ಅರಿವಾಗುವುದಿಲ್ಲ ಏಕೆಂದರೆ ಅಂತ ಕೇಳಿದ್ದಾರೆ. ಸೊ ಉಪಗ್ರಹದೊಳಗಡೆ ಅಂದರೆ ಬೇರೆ ಸ್ಯಾಟಲೈಟ್ನಲ್ಲಿದ್ದಾಗ ಯಾವುದೋ ಒಬ್ಬ ವ್ಯಕ್ತಿಗೆ ತನ್ನ ವೇಟದ್ದು ಏನಪ್ಪಾ ಅಂದರೆ ಅಬ್ಸರ್ವೆನ್ಸ್ ಆಗಂಗಿಲ್ಲ. ಅದಕ್ಕೆ ಕಾರಣ ಏನು? ತೇಲಾಡ್ದಂಗೆ ಕಾಣಿಸ್ತದೆ. ಅದಕ್ಕೆ ಕಾರಣ ಏನಪ್ಪಾ ಅಂತಂದರೆ ಇಲ್ಲಿ ಆಪ್ಷನ್ ಬಿ ಉಪಗ್ರಹದಲ್ಲಿ ತಳ ಯಾವುದೇ ಪ್ರತಿಕ್ರಿಯೆ ಬಲವನ್ನು ವ್ಯಕ್ತಪಡಿಸುವುದಿಲ್ಲ. ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಕಡಿಮೆ ಇರಂಗಿಲ್ಲ. ಸೊ ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿಗೆ ವೇಟ್ ಅನ್ಸಂಗಿಲ್ಲ, ತನ್ನ ಭಾರದ ಅರಿವು ಅವರಿಗೆ ಆಗಂಗಿಲ್ಲ. ಸೊ ಇಲ್ಲಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗತ್ತೆ. ನೆಕ್ಸ್ಟ್, ಮಂಗಳಯಾನ ಯಾವ ಸಂಸ್ಥೆಯಿಂದ ಉಡಾವಣೆ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಸೊ ಮಂಗಳಯಾನವನ್ನು ಯಾವ ಸಂಸ್ಥೆಯಿಂದ ಉಡಾವಣೆ ಮಾಡಲಾಗಿದೆಯಪ್ಪ ಅಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಎ ಇಸ್ರೋ ವತಿಯಿಂದ ಮಂಗಳಯಾನವನ್ನು ಉಡಾವಣೆ ಮಾಡಲಾಗಿತ್ತು 2017ರಲ್ಲಿ. ನೆಕ್ಸ್ಟ್, ಭಾರತವು ಮೊಟ್ಟ ಮೊದಲಿಗೆ ಉಡಾಯಿಸಿದಂತಹ ಕೃತಕ ಉಪಗ್ರಹ ಯಾವುದು ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಭಾರತ ಮೊಟ್ಟ ಮೊದಲ ಬಾರಿಗೆ ಉಡಾಯಿಸಿರ್ತಕ್ಕಂಥ ಕೃತಕ ಉಪಗ್ರಹ ಆರ್ಯಭಟ ಉಪಗ್ರಹ 1975ರಲ್ಲಿ. ನೆನ್ಪಿಟ್ಕೊಡ್ರಿ ಡೇಟನ್ನು. ಸೊ KPSC ಆಯುಷ್ ಸ್ಟಾಫ್ ನರ್ಸ್ 2021ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ನೆಕ್ಸ್ಟ್, ಗಗನಯಾತ್ರಿಗಳಿಗೆ ತರಬೇತಿಯನ್ನು ನೀಡುವಲು ಹೊಸ ವಿಶ್ವ ದರ್ಜೆಯ ಸೌಲಭ್ಯ ಕೇಂದ್ರವನ್ನು ಸ್ಥಾಪಿಸಲು ಯಾವ ಸ್ಥಳವನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ನೋಡ್ರಿ, ಗಗನಯಾತ್ರಿಗಳಿಗೆ ತರಬೇತಿ ನೀಡಲು ಹೊಸ ವಿಶ್ವ ದರ್ಜೆಯ ಸೌಲಭ್ಯ ಕೇಂದ್ರವನ್ನು ಸ್ಥಾಪಿಸಲು ಯಾವ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆಯಪ್ಪ ಅಂತಂದ್ರೆ ಇದು ಚಳ್ಳಿಕೆರೆಯಲ್ಲಿ ಈ ಒಂದು ಗಗನಯಾತ್ರಿಗಳಿಗೆ ತರಬೇತಿ ನೀಡಬೇಕಂತ ಹೊಸ ಸ್ಥಳವನ್ನು ಆಯ್ಕೆ ಮಾಡಲಾಗಿದೆ. ನೆಕ್ಸ್ಟ್, ISRO ಜನವರಿ 2007ರಲ್ಲಿ PSLV ಉಪಗ್ರಹ ವಾಹಕವನ್ನು ಗಗನಕ್ಕೆ ಎಲ್ಲಿಂದ ಕಳುಹಿಸಿತು ಅಂತ ಕೇಳಿದ್ದಾರೆ. ISRO ಅಂದರೆ
ಇಸ್ರೋ ಇದೆಯಲ್ಲ, ಸೊ ಇದು ಜನವರಿ 2007ರಲ್ಲಿ PSLV ಉಪಗ್ರಹ ವಾಹಕವನ್ನು ಗಗನಕ್ಕೆ ಎಲ್ಲಿಂದ ಕಳಿಸ್ತು, ಯಾವ ದೇಶದಿಂದ ಕಳಿಸ್ತು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಯಾವ ದೇಶದಿಂದಪ್ಪ ಅಂತಂದ್ರೆ ಯಾವ ದೇಶದಿಂದ, ಆಪ್ಷನ್ ಎ ಆಂಧ್ರ ಪ್ರದೇಶದಿಂದ ಇದನ್ನು ಕಳಿಸಲಾಯಿತು. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಇನ್ಸಾ COG ಅಂತ ಕರಿತೀವಿ. ಇದು ಫುಲ್ ಫಾರ್ಮ್ ನೋಡ್ಕೊಡ್ರಿ. ಒಂದು SARC COC 2 ಜಿಯೋಮಿಕ್ಸ್ ಕರ್ನಾಟಿಕ್ಸ್ ಎಮ್ಮನ ಯಾವ ದೇಶದ್ದು ಅಂತ ಕೇಳಿ ನೋಡ್ರಿ, ಓದ್ಕೊಡ್ರಿ ಸ್ವಲ್ಪ. ಏನಪ್ಪ ಅಂದ್ರೆ ನಾನು ಕರ್ನಾಟಿಯಮ್ ಅಂತ ಕರಿತೀವಿ, ಜಿಯೋನಿಕ್ಸ್ ಕರ್ನಾಟಿಯಮ್ ಅಂತ. ಸೊ ಏನಪ್ಪ ಅಂದರೆ ನಾವು ಓದೋದು ಹೇಳೋದಕ್ಕಿಂತ ನೀವೇ ಓದ್ಕೊಂಡ್ರೆ ಅರ್ಥ ಆಗುತ್ತೆ ಇಲ್ಲಿ. ಸೊ KSISF PSI 2023ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ಸೊ ಇದು ಯಾವ ದೇಶದ್ದಪ್ಪ ಅಂತಂದರೆ ಹೆಸರು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ನಮ್ಮ ದೇಶದ್ದೇ ಅಂತ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ಬಾಹ್ಯಾಕಾಶ ಒಡಿಸ್ಸಿ ಚಂದ್ರಯಾನ 1 ಯಶಸ್ವಿಯಾಗಿ ಉಡಾವಣೆ ಮಾಡಿದ್ದು ಯಾವಾಗ ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಬಾಹ್ಯಾಕಾಶ ಒಡಿಸ್ಸಿ ಚಂದ್ರಯಾನ 1 ಯಶಸ್ವಿಯಾಗಿ ಉಡಾವಣೆ ಮಾಡಿದ್ದು ಯಾವಾಗಪ್ಪ ಅಂತಂದರೆ ಆಪ್ಷನ್ ಸಿ ಅಕ್ಟೋಬರ್ 2008ರಲ್ಲಿ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಚಂದ್ರಯಾನ 1 2008, ಚಂದ್ರಯಾನ 2 ಅಥವಾ ಚಂದ್ರಯಾನ 2 ಇವಾಗ ಮಾಡಿದ್ದಾರೆ. ನೆಕ್ಸ್ಟ್ ಸಬ್ ರಿಜಿಸ್ಟರ್ 2009ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಇದು. ಇತ್ತೀಚಿನ ಸುದ್ದಿಯಲ್ಲಿ ಕಂಡುಬರ್ತಕ್ಕಂಥ ವ್ಯೋಮಮಿತ್ರ ಎಂಬ ಶಬ್ದವು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ವ್ಯೋಮಮಿತ್ರ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಇಸ್ರೋದಿಂದ ರೂಪಿಸಿರ್ತಕ್ಕಂಥ ಯಾಂತ್ರಿಕ ಮನುಷ್ಯ, ಹ್ಯೂಮನಾಯ್ಡ್ ರೋಬೋಟ್ ಅಂತ ಕರಿತೀವಿ. ವ್ಯೋಮಮಿತ್ರ ಅಂದರೆ ಇಸ್ರೋಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರೋಬೋಟ್ ಇದು, ಅಂದರೆ ಹ್ಯೂಮನಾಯ್ಡ್ ರೋಬೋಟ್, ಯಾಂತ್ರಿಕ ಮನುಷ್ಯನ ಒಂದು ರೋಬೋಟ್ ಆಗಿದೆ. ನೆಕ್ಸ್ಟ್ ನೆನಪಿನಲ್ಲುಳಿಯುವ ಹೆಜ್ಜೆಯಾಗಿ ಇಸ್ರೋವು ಯಶಸ್ವಿಯಾಗಿ 104 ಉಪಗ್ರಹಗಳನ್ನು ಏಕಕಾಲದಲ್ಲಿ ಕೆಳಗಿನ ಯಾವ ಪ್ರದೇಶದಿಂದ ಉಡಾವಣೆ ಮಾಡಲಾಯಿತು ಅಂತ ಕೇಳಿದ್ದಾರೆ. ಸೊ ನೆನಪಿನಲ್ಲುಳಿಯುವ ಹೆಜ್ಜೆಯಾಗಿ ಇಸ್ರೋವು ಯಶಸ್ವಿಯಾಗಿ 104 ಉಪಗ್ರಹಗಳನ್ನು ಏಕಕಾಲದಲ್ಲಿ ಯಾವ ಪ್ರದೇಶದಿಂದ ಉಡಾವಣೆ ಮಾಡಿತ್ತಪ್ಪ ಅಂತಂದರೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಡಿ ಶ್ರೀಹರಿಕೋಟ, ಆಂಧ್ರ ಪ್ರದೇಶದ ಶ್ರೀಹರಿಕೋಟದಿಂದ ಉಡಾವಣೆಯನ್ನು ಮಾಡಿತ್ತು. 104 ಉಪಗ್ರಹಗಳನ್ನು ಒಂದೇ ಸಮಯದೊಳಗಡೆ ಇಸ್ರೋ ಉಡಾವಣೆ ಮಾಡಿತ್ತು, ಒಂದೇ ಇದ್ರ ಮೂಲಕ PSLV ಸ್ಯಾಟಲೈಟ್ ಮೂಲಕ. ಸೊ ಅದು 2016 ಒಳಗಡೆ. ಸೊ ಎಕ್ಸೈಸ್ PC 2017ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಇದು. ನೆಕ್ಸ್ಟ್ ಭಾರತದ ಮಾನವರಹಿತ, ಒಂದು ನಿಮಿಷ ಇದು ಹೋಗಲಿ. ಭಾರತದ ಮಾನವರಹಿತ ಚಂದ್ರಯಾನ 1ರ ಖಗೋಳ ವಾಹನದಲ್ಲಿ ಪೋಲೋಡ್ಗಳನ್ನು ಕಳುಹಿಸಲು ಕೆಳಕಂಡ ಯಾವ ದೇಶವು ಸಹಿ ಮಾಡಿದೆ ಅಂತ ಕೇಳಿದ್ದಾರೆ. ಅಂದರೆ ಪೋಲೋಡ್ ಅಲ್ಲ, ಪೇಲೋಡ್ಗಳನ್ನು ಕಳುಹಿಸಲು ಯಾವ ದೇಶ ಸಹಿಯನ್ನು ಮಾಡಿತ್ತಪ್ಪ ಅಂತಂದರೆ ಇವು ಕರೆಂಟ್ ಅಫೇರಲ್ಲಿ ಏನಪ್ಪ ಅಂದರೆ USA ಸಹಿ ಮಾಡಿತ್ತು. ಆಪ್ಷನ್ ಎ ಸರಿಯಾಗುತ್ತೆ. ಬಟ್ ಈ ರೀತಿಯಾಗಿ ಪ್ರಶ್ನೆಗಳು ಬರ್ತಾವೆ ಅಂತ ಐಡಿಯಾ ಇರಲಿ, ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಜಿಯೋಸಿಂಕ್ರೋನಸ್ ಟ್ರಾನ್ಸ್ಫರ್ ಆರ್ಬಿಟ್ ಅಂತ ಕರಿತೀವಿ, GTO ಜಿಯೋಸಿಂಕ್ರೋನಸ್ ಟ್ರಾನ್ಸ್ಫರ್ ಆರ್ಬಿಟ್ ಸಂಬಂಧವಾಗಿ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ GTOಗೆ ಸಂಬಂಧಪಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಥವಾ ಯಾವುವು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ಇದು ಭೂಸ್ಥಾಯಿ ಭೂಮಿಯ ಕಕ್ಷೆಯಂತಹ ವೃತ್ತಾಕಾರದ ಕಕ್ಷೆಯಾಗಿದೆ. ಸೊ ಸರಿಯಾಗುತ್ತೆ. ಇದು ಏನಪ್ಪ ಅಂದರೆ ಇದೊಂದು ಭೂಸ್ಥಾಯಿ ಭೂಮಿಯ ಕಕ್ಷೆಯಂತಹ ವೃತ್ತಾಕಾರದ ಕಕ್ಷೆಯಾಗಿದೆ ಅನ್ನೋದು ಒಂದನೇ ಸರಿ. ಇನ್ನು ಎರಡನೇದು ಏನು ಹೇಳುತ್ತೆ, ಜಿಯೋಸಿಂಕ್ರೋನಸ್ ಭೂಮಿಯ ಕಕ್ಷೆಗಳನ್ನು ಪಡೆಯುವ ಮೊದಲು ಬಾಹ್ಯಾಕಾಶ ನೌಕೆಯನ್ನು GTOಗೆ ಉಡಾಯಿಸಲಾಗುತ್ತದೆ ಅಂತ ಕೊಟ್ಟಿದ್ರು. ಇದು ತಪ್ಪು. ಒಂದನೇದು ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ, ಎ ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ ಕೆಳಗಿನ ವಿವರಣೆಗಳನ್ನು ಪರಿಶೀಲಿಸಿರಿ. KS 2006ರಲ್ಲಿ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಇದು. ಸೊ ವಿವರಣೆಗಳನ್ನು ನೋಡೋದಾದರೆ ಮೊದಲನೇದೇನು ಹೇಳುತ್ತೆ, ಸೊ ಏನು ಭಾರತದ ದೂರ ಸಂವೇದಿ ಉಪಗ್ರಹವು ಭೂಮಿಯಿಂದ 800 ಕಿಲೋಮೀಟರ್ಗಳ ಮಧ್ಯಮ ಎತ್ತರದಲ್ಲಿ ಭೂಮಿಯ ಸುತ್ತ ತಿರುಗುತ್ತಿದೆ. ಸೊ ಇದು ಸರಿಯಾಗುತ್ತೆ. ಏನಪ್ಪ ಅಂದರೆ ಭಾರತದ ಮಧ್ಯಮ ದೂರ ಸಂವೇದಿ ಉಪಗ್ರಹ ಇದೆಯಲ್ಲ, ಭೂಮಿಯಿಂದ 800 ಕಿಲೋಮೀಟರ್
ಎತ್ತರದಲ್ಲಿ ಭೂಮಿಯ ಸುತ್ತ ತಿರುಗ್ತಾ ಇದೆ. ಸೊ ಅದೇ ರೀತಿಯಾಗಿ ಭಾರತದ ದೂರ ಸಂವೇದಿ ಉಪಗ್ರಹವನ್ನು ದೂರದರ್ಶನ ಕಾರ್ಯಕ್ರಮಗಳ ಪ್ರಸಾರಣಕ್ಕೆ ಬಳಸಲು ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸರಿಯಾಗುತ್ತೆ. ದೂರದರ್ಶನಕ್ಕೆ ಬಳಸಕ್ಕೆ ಬರಂಗಿಲ್ಲ. ಸೊ 1 ಮತ್ತು 2 ಇಲ್ಲಿ ಸರಿಯಾಗ್ತವೆ. ಮತ್ತು 1ರಿಂದ 2 ಉಂಟಾಗುವುದು ಅನ್ನೋದು ಕೂಡ ಸರಿಯಾಗುತ್ತೆ. ಸೊ ಆಪ್ಷನ್ ಡಿ 1 ಮತ್ತು 2ಗಳು ಸರಿ, ಮತ್ತು 1ರಿಂದ 2 ಉಂಟಾಗುತ್ತದೆ ಅನ್ನೋದು ಸರಿಯಾಗುತ್ತೆ. ನೆಕ್ಸ್ಟ್, ಜೆಟ್ ಇಂಜಿನ್ ಮತ್ತು ರಾಕೆಟ್ಗೆ ಸಂಬಂಧಿಸಿದಂತೆ ಕೆಳಕಂಡ ವಿವರಣೆಗಳನ್ನು ಪರಿಶೀಲಿಸಿ. ಸೊ ಜೆಟ್ ಇಂಜಿನ್ ಮತ್ತು ರಾಕೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಣೆಗಳನ್ನು ನೋಡೋದಾದರೆ ಮೊದಲನೇದು ಏನು ಹೇಳುತ್ತೆ? ಸೊ ಜೆಟ್ ಇಂಜಿನ್ ತನ್ನ ಆಮ್ಲಜನಕದ ಸರಬರಾಜಿಗಾಗಿ ಆಕ್ಸಿಜನ್ ಸಲುವಾಗಿ ಸುತ್ತಲಿನ ಗಾಳಿಯನ್ನೇ ಬಳಸಿಕೊಳ್ಳುತ್ತದೆ. ಹೀಗಾಗಿ ಅದು ಅಂತರಿಕ್ಷದಲ್ಲಿ ಚಲಿಸಲು ಸೂಕ್ತವಲ್ಲ. ಜೆಟ್ ಇಂಜಿನ್ ಇದೆಯಲ್ಲ, ಸೊ ಏನಪ್ಪ ಅಂದರೆ ಅದಕ್ಕೆ ಅಟ್ಮಾಸ್ಫಿರಿಕ್ ಗಾಳಿ ತೆಗೆದುಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಅದು ಏನಪ್ಪ ಅಂದರೆ ಸ್ಪೇಸ್ ಒಳಗಡೆ ನಡೆಯಂಗಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ. ಸೊ ಸರಿ. ಅದೇ ರೀತಿಯಾಗಿ ರಾಕೆಟ್ ಅನಿಲ ರೂಪದಲ್ಲಿ ಸ್ವಂತ ಆಮ್ಲಜನಕದ ಸರಬರಾಜನ್ನು ಹಾಗೂ ಇಂಧನವನ್ನು ತನ್ನೊಂದಿಗೆ ಒಯ್ಯುತ್ತದೆ. ಅಂದರೆ ಆಮ್ಲಜನಕ ಕೂಡ ಒಯ್ಯುತ್ತೆ ಸ್ನೇಹಿತರೆ. ರಾಕೆಟ್ ಲಾಂಚ್ ಮಾಡಿದಾಗ ಆಮ್ಲಜನಕ ಮತ್ತು ಇಂಧನ ಎರಡೂ ಒಯ್ಯುತ್ತೆ. ಸೊ ಅದಕ್ಕೋಸ್ಕರ ಅದು ಸ್ಪೇಸ್ ಒಳಗಡೆ ಟ್ರಾವೆಲ್ ಮಾಡತಕ್ಕಂಥ ಇದನ್ನು ಹೊಂದಿದೆ. ಸೊ ಅದಕ್ಕೋಸ್ಕರ ಎ ಮತ್ತು ಬಿ ಎರಡೂ ಸರಿಯಾಗ್ತವೆ. ಸೊ ಆನ್ಸರ್ ಇಲ್ಲಿ ಸಿ ಆದಂಥ ಉತ್ತರ. ನೋಡ್ರಿ, ರಾಕೆಟ್ ಸ್ಪೇಸ್ ಒಳಗಡೆ ಆಕ್ಸಿಜನ್ ಇಲ್ಲಾರ್ದ ಹೋಗ್ಬೋದಲ್ರಿ ಸರ್, ನಂದಬಹುದಲ್ಲ ಅಂತ ಹೇಳ್ಬೋದು ನೀವು. ಬಟ್ ಏನಪ್ಪ ಅಂತಂದರೆ ಅಲ್ಲಿ ಆಕ್ಸಿಜನ್ ಕೂಡ ಸಪ್ಲೈ ಇರುತ್ತೆ ಸ್ನೇಹಿತರೆ. ಅದರೊಳಗಡೆ ಆಕ್ಸಿಜನ್ ಕೂಡ ಒಯ್ಯತ್ತೆ, ಹಾಗಾಗಿ ಅದು ಹಾರತ್ತೆ. ಕಾರ್ಟೋಸ್ಯಾಟ್ 1 ಮತ್ತು 2, ರೈಸ್ಯಾಟ್ 1 ಮತ್ತು 3 ಹಾಗೂ ಸರಳ್ ಇವು ಏನು ಅಂತ ಕೇಳ್ತಾರೆ. ಸೊ ಕಾರ್ಟೋಸ್ಯಾಟ್ 1 ಮತ್ತು 2, ರೈಸ್ಯಾಟ್ 1 ಮತ್ತು 3 ಹಾಗೂ ಸರಳ್ ಇವು ಏನಪ್ಪ ಅಂತಂದರೆ ಸರಿಯಾಗಿರ್ತಕ್ಕಂಥದ್ದು ಇವು ಒಂದು ಸಂಪರ್ಕ ಉಪಗ್ರಹಗಳು. ಇವೊಂದು ಸಂಪರ್ಕ ಉಪಗ್ರಹಗಳಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ದೇಶಗಳಲ್ಲಿ ಈಗಾಗಲೇ ಚಂದ್ರಯಾನ ವ್ಯೋಮನೌಕೆಯನ್ನು ಉಡಾವಣೆ ಮಾಡಿದೆ, ಆದರೆ ಎಕ್ಸ್ಕ್ಲೂಸಿವ್ ಲೂನಾರ್ ಕ್ಲಬ್ನ ಸದಸ್ಯತ್ವವನ್ನು ಹೊಂದಿರದ ದೇಶವೆಂದರೆ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಚಂದ್ರಯಾನ ವ್ಯೋಮನೌಕೆಯನ್ನು ಉಡಾವಣೆ ಮಾಡಿದೆ, ಬಟ್ ಏನಪ್ಪ ಅಂದರೆ ಎಕ್ಸ್ಕ್ಲೂಸಿವ್ ಲೂನಾರ್ ಕ್ಲಬ್ನ ಸದಸ್ಯತ್ವವನ್ನು ಹೊಂದಿಲ್ಲ. ಸೊ ಆ ರೀತಿಯಾಗಿ ಮಾಡಿರ್ತಕ್ಕಂಥ ದೇಶ ಯಾವುದಪ್ಪ ಅಂದರೆ ಇದು ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಇದೆಯಲ್ಲ, ಇದು ಇನ್ನೂ ಎಕ್ಸ್ಕ್ಲೂಸಿವ್ ಲೂನಾರ್ ಕ್ಲಬ್ ಸದಸ್ಯತ್ವವನ್ನು ಹೊಂದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಆಪ್ಷನ್ ಎ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆನಪಿನಲ್ಲಿ ಉಳಿಯುವ ಹೆಜ್ಜೆಯಾಗಿ ಇಸ್ರೋ ಯಶಸ್ವಿಯಾಗಿ 404 ಉಪಗ್ರಹಗಳನ್ನು ಏಕಕಾಲದಲ್ಲಿ ಕೆಳಗಿನ ಯಾವ ಪ್ರದೇಶದಿಂದ ಉಡಾವಣೆ ಮಾಡಲಾಯಿತು ಅಂತ ಕೇಳಿದ್ದಾರೆ. ನೋಡಿ, ಆಲ್ರೆಡಿ ಒಂದ್ಸಲ ಬಂದಿದೆ ಇದು. ಸೊ ಅಬಕಾರಿ ರಕ್ಷಕರು 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಶ್ರೀಹರಿಕೋಟ, ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದ ಮೂಲಕ ಈ ಒಂದು 104 ಉಪಗ್ರಹಗಳನ್ನು ಏಕಕಾಲದಲ್ಲಿ 2017ರಲ್ಲಿ ಉಡಾವಣೆ ಮಾಡಲಾಗಿತ್ತು. ನೆಕ್ಸ್ಟ್, ಈ ಕೆಳಕಂಡವುಗಳಲ್ಲಿ ಯಾವುದು ಭಾರತ ಮಂಗಳಯಾನ ಮಾರ್ಸ್ ಆರ್ಬಿಟರ್ ಮಿಷನ್ MOM ಅಂತ ಕರಿತೀವಿ, ಮಂಗಳಯಾನ ಮಾರ್ಸ್ ಆರ್ಬಿಟರ್ ಮಿಷನ್ ಅಂತ ಕರಿತೀವಿ, MOMನ ಲಕ್ಷಣ ಅಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ 4ಗಳನ್ನು ಓದ್ತಾ ಹೋಗೋಣ. ಸೊ ಮೊದಲನೇದು ಅತಿ ಕಡಿಮೆ ವೆಚ್ಚ. ಹೌದು, ಸರಿಯಾಗಿದೆ. ಏನಪ್ಪ ಅಂದರೆ ಅತಿ ಕಡಿಮೆ ವೆಚ್ಚದಲ್ಲಿ ಇದನ್ನು ಉಡಾವಣೆ ಮಾಡಲಾಗಿದೆ. ಈ ನೌಕೆಯ ನಿರ್ಮಾಣಕ್ಕೆ MVAEN ಹೆಸರಿನ ನಾಸಾದ ಮಂಗಳಯಾನ ನೌಕೆಯ ನಿರ್ಮಾಣಕ್ಕಿಂತ ಬಹಳಷ್ಟು ದೀರ್ಘ ಸಮಯ ಹಿಡಿಯಿತು ಅಂತ ಕೂಡ ಜಾಸ್ತಿ ಸಮಯ ಏನು ತೆಗೆದುಕೊಂಡಿಲ್ಲ ಇದು. ಅದಕ್ಕೋಸ್ಕರ ಇದೇ ಆನ್ಸರ್ ಆಗುತ್ತೆ. ಅಂದರೆ ಇದೇ ತಪ್ಪಾಗಿರೋದು ಇದೆ, ಬಿನೇ ಆನ್ಸರ್ ಆಗುತ್ತೆ. ಇನ್ನು ಪ್ರಥಮ ಪ್ರಯತ್ನದಲ್ಲಿ ಯಶಸ್ವಿಯನ್ನು ಕಂಡಿತು, ಸರಿಯಾಗಿದೆ. ಪ್ರಥಮ ಪ್ರಯತ್ನದ ಒಳಗಡೆ ಮಾಮ್ ಸಕ್ಸಸ್ಫುಲ್ ಆಯಿತು. ಇನ್ನು ನೆಕ್ಸ್ಟ್, ವ್ಯಾಪಕವಾಗಿ ಭಾರತೀಯ ತಂತ್ರಜ್ಞಾನವನ್ನು ಬಳಸಲಾಗಿತ್ತು, ಇದು ಕೂಡ ಸರಿಯಾಗಿದೆ. ವ್ಯಾಪಕವಾಗಿ ಭಾರತೀಯ ತಂತ್ರಜ್ಞಾನವನ್ನು ಇಲ್ಲಿ ಬಳಸಲಾಗಿತ್ತು. ಸೊ ಅದಕ್ಕೋಸ್ಕರ ಬಿ ಮಾತ್ರ ಇಲ್ಲಿ ತಪ್ಪಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಮಂಗಳ ಗ್ರಹವನ್ನು ಕುರಿತಾದ ಅಧ್ಯಯನಕ್ಕಾಗಿ ಇಸ್ರೋನಿಂದ ಉಡಾವಣೆ ಮಾಡಲಾದ ಉಪಗ್ರಹ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಯಾವುದಪ್ಪ ಅಂತಂದರೆ ಮಾಮ್ ಅಂತ ಕರಿತೀವಿ. ಮಾಮ್ ಇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಮಾಮ್ ಅನ್ನೋದು. ಸೊ ACF 2020ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ ಅಂತ ಕರಿತೀವಿ, ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಚಟುವಟಿಕೆಯು ಒಂದು ಜಂಟಿ ಯೋಜನೆಯಾಗಿದೆ ಮತ್ತು ಇದನ್ನು ಕೆಳಗಿನ ಯಾವ ರಾಷ್ಟ್ರಗಳು ನಡೆಸಿಕೊಡುತ್ತಿವೆ ಅಂತ ಕೇಳಿದ್ದಾರೆ. ಸೊ ನೋಡಿರಿ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನನ್ನು ಯಾವ ದೇಶಗಳು ಜಂಟಿಯಾಗಿ ನಡೆಸಿಕೊಡುತ್ತಿದ್ದಾವೆ ಅಂತ ಅಂದರೆ ಇಲ್ಲಿ ನೋಡಿರಿ, ಯಾವ್ಯಾವುದು ಯುನೈಟೆಡ್ ನೇಷನ್ಸ್ ಇದೆ,
ಅದರಲ್ಲಿ ಮತ್ತು ಅಂದರೆ ಅಮೇರಿಕಾ ಇದೆ. ಸೊ ಅದೇ ರೀತಿಯಾಗಿ ರಷ್ಯಾ ಇತ್ತು ಬಟ್ ಪ್ರೆಸೆಂಟ್ ಇಲ್ಲ ಸ್ನೇಹಿತರೆ. ಸೊ ಇದು 2021 ಪ್ರಶ್ನೆ ಆಗಿರೋದು ಕಾರಣ ಇದು ಕೂಡ ಆಗುತ್ತೆ, ಬಟ್ ಪ್ರೆಸೆಂಟ್ ಇಲ್ಲ, ನೆನ್ಪಿಟ್ಕೊಡ್ರಿ, ಪ್ರೆಸೆಂಟ್ ಇಲ್ಲ. ಇನ್ನು ನೆಕ್ಸ್ಟ್ ಜಪಾನ್ ಇದೆ, ಅದರಲ್ಲಿ ಇನ್ನು ಕೆನಡಾ ಕೂಡ ಇದೆ, ಚೀನಾ ಇಲ್ಲ ಸ್ನೇಹಿತರೆ. ಸೊ ಚೀನಾ ಅದರಲ್ಲಿಲ್ಲ. ಸೊ ಅದೇ ರೀತಿಯಾಗಿ ಭಾರತ ಕೂಡ ಇಲ್ಲ. ಸೊ ಏನಪ್ಪ ಅಂದರೆ ಜಂಟಿ ಸ್ಪೇಸ್ ಸ್ಟೇಷನ್ಗೆ ಇಲ್ಲ. ಅಂದರೆ 1, 2, 3, 4 ಆಪ್ಷನ್ ಆಗುತ್ತೆ. ಅಂದರೆ ಆಪ್ಷನ್ ಎ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಪ್ರೆಸೆಂಟ್ ರಷ್ಯಾ ಕೂಡ ಅದರಿಂದ ಹೊರಗೆ ಬಂದಿದೆ. ಚಂದ್ರಯಾನ 1 ಕೆಳಕಂಡ ದಿನಾಂಕದಂದು ಕಕ್ಷೆಗೆ ಸೇರಿದಾಗ ಭಾರತವು ಮಹಾನ್ ಅಂತರಿಕ್ಷ ಶಕ್ತಿ ರಾಷ್ಟ್ರಗಳ ಗಣ್ಯ ಒಳಗಾದ ಪೂರ್ಣ ಸದಸ್ಯ ರಾಷ್ಟ್ರವಾಯಿತು ಅಂತ ಕೇಳಿದ್ದಾರೆ. ಸೊ ಚಂದ್ರಯಾನ 1 ಯಾವ ದಿನಾಂಕದಂದು ಕಕ್ಷೆಗೆ ಸೇರಿಸಿದಾಗ ಭಾರತ ಮಹಾನ್ ಅಂತರಿಕ್ಷ ಶಕ್ತಿ ರಾಷ್ಟ್ರಗಳ ಗಣ್ಯ ಪೂರ್ಣ ಸದಸ್ಯ ರಾಷ್ಟ್ರವಾಯಿತು ಅಂತ ಅಂದರೆ ನೋಡಿ, ಚಂದ್ರಯಾನ 1 ಯಾವಾಗ ಕಕ್ಷೆಗೆ ಸೇರ್ತಪ್ಪ ಅಂತಂದರೆ ಇದು ಅಕ್ಟೋಬರ್ 22, 2008 ಆ ದಿನದಂದು ಚಂದ್ರಯಾನ 1 ಸಕ್ಸಸ್ಫುಲ್ ಆಗಿ ಕಕ್ಷೆಗೆ ಸೇರಿದಂತಹ ದಿನ, ನಮ್ಮ ದೇಶ ರಿಪ್ರೆಸೆಂಟ್ ಆದಂಥ ದಿನ. ಆಪ್ಷನ್ ಎ ಸರಿಯಾಗಿದೆ, ಅಕ್ಟೋಬರ್ 22, 2008. ನೆನ್ಪಿಟ್ಕೊಳ್ರಿ ಡೇಟ್. ನೆಕ್ಸ್ಟ್ ಚಂದ್ರಯಾನ 2ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಚಂದ್ರಯಾನ 2ಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಎ ಬಿ ಅಂತ ಹೇಳಿಕೆಗಳಿದ್ದಾವೆ. ಸೊ ಮೊದಲನೇ ಹೇಳಿಕೆ ಏನು ಹೇಳುತ್ತೆ ನೋಡ್ರಿ, ಆರ್ಬಿಟರ್ ಕಕ್ಷೆಗಾಮಿ ಅಂತ ಕರಿತೀವಿ. ಆರ್ಬಿಟರ್ ಉಪಕರಣಗಳು 100 ಕಿಲೋಮೀಟರ್ ಕಕ್ಷೆಯಿಂದ ದೂರ ಸಂವೇದಿ ಅವಲೋಕನವನ್ನು ನಡೆಸುವುದು ಸರಿಯಾಗಿದೆ. ಏನಪ್ಪ ಅಂದರೆ ಚಂದ್ರಯಾನ 2ಗೆ ಸಂಬಂಧಪಟ್ಟಿರ್ತಕ್ಕಂತೆ 100 ಕಿಲೋಮೀಟರ್ ಕಕ್ಷೆಯಿಂದ ದೂರ ಸಂವೇದನೆ ಅವಲೋಕನ ಮಾಡುತ್ತೆ. ಇನ್ನು ಇದುವರೆಗಿನ ಯಾವುದೇ ಚಂದ್ರ ಮಿಷನ್ ಅಭಿಯಾನಗಳಲ್ಲಿ ಅತಿ ಹೆಚ್ಚು ರೆಸಲ್ಯೂಷನ್ಗಳ ಕ್ಯಾಮ್ರಾವೆಂದರೆ ಆರ್ಬಿಟರ್ ಕ್ಯಾಮ್ರಾ ಆಗಿದೆ. ಇದು ಸರಿಯಾಗಿದೆ. ಅಂದರೆ ಅತಿ ಹೆಚ್ಚು ರೆಸಲ್ಯೂಷನ್ ಕ್ಯಾಮ್ರಾ ಅಳವಡಿಸಿಕೊಂಡಿರ್ತಕ್ಕಂಥದ್ದು ಇದು ಚಂದ್ರಯಾನ 2. ಸೊ ಎ ಮತ್ತು ಬಿ ಎರಡೂ ಸರಿಯಾಗ್ತವೆ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಉಪಗ್ರಹ ಉಡಾವಣಾ ವಾಹನಗಳಲ್ಲಿ ಕ್ರಯೋಜೆನಿಕ್ ಹಂತದಲ್ಲಿ ಉಪಯೋಗಿಸುವುದು ಕೆಳಕಂಡವುಗಳಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಸೊ ಕ್ರಯೋಜೆನಿಕ್ ಹಂತದಲ್ಲಿ ಉಡಾವಣಾ ವಾಹನಗಳಲ್ಲಿ ಬಳಸ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇದು ಧ್ವನಿಯ ರಾಕೆಟ್ಗಳನ್ನು ಬಳಸಲಾಗುತ್ತದೆ, ಸೌಂಡ್ ರಾಕೆಟ್ಗಳನ್ನು ಬಳಸಲಾಗುತ್ತೆ. ಸೊ ಇಲ್ಲಿಗೆ ಏನಪ್ಪ ಅಂತಂದರೆ ಒಂದು ನಿಮಿಷ, ಇನ್ನೊಂದಿಷ್ಟು ಪ್ರಶ್ನೆಗಳಿದ್ದಾವೆ, ನೆಕ್ಸ್ಟ್ ಹೋಗೋಣ. ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದ ಮೇಲೆ ಕಂಡುಬಂದಂತಹ ಒಂದು ವಿಶಿಷ್ಟ ಸೂಕ್ಷ್ಮಾಣುವನ್ನು ಸಿಲೆಬ್ಯಾಸಿಲಸ್ ಕಲಿಮಿ ಎಂಬುದಾಗಿ ನಾಮಕರಣ ಮಾಡಿ APJ ಅಬ್ದುಲ್ ಕಲಾಂ ರವರು ಯಾರು ಗೌರವಿಸಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂತಂದರೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ನಾಸಾ USA ಇದೆಯಲ್ಲ, ಸೊ ಅದು ಏನಪ್ಪ ಅಂದರೆ ಇವ್ರ ಹೆಸರನ್ನು ನೀಡಿ ಕಲುಮಿ ಎಂಬುದಾಗಿ ನಾಮಕರಣ ಮಾಡಿದ್ದಾರೆ. ಸಿಲೆಬ್ಯಾಸಿಲಸ್ ಕಲಿಮಿ ಅಂತ ನಾಸಾ ಮಾಡಿದೆ. ಇತ್ತೀಚೆಗೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ SHAR ಅಂತ ಕರಿತೀವಿ ಶ್ರೀಹರಿಕೋಟದಲ್ಲಿದ್ದ ಇಸ್ರೋ ಯಶಸ್ವಿಯಾಗಿ IRNSS I-1E ಎಂಬ ಉಪಗ್ರಹವನ್ನು ಉಡಾವಣೆ ಮಾಡಿತ್ತು. ಸೊ ಇದು ಎಂಬುದು ಡ್ಯಾಶ್ ಆಗಿದೆ ಕೇಳಿದ್ದಾರೆ. ಸೊ ಇದು ಏನಪ್ಪ ಅಂತಂದರೆ ಸರಿಯಾಗಿರ್ತಕ್ಕಂಥದ್ದು ಇದು ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತ ಕರಿತೀವಿ. ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ಸೊ ಇಲ್ಲಿ ಆಪ್ಷನ್ ಎ ಸರಿಯಾಗುತ್ತೆ. ಸೊ ಇಲ್ಲಿಗೆ ಇವತ್ತಿನ ಅಂದರೆ ಇಸ್ರೋ ಮೇಲಿನ ಪ್ರಶ್ನೆಗಳು ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ನಾಸಾ ಮೇಲಿನ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಸೊ ಅದೇ ರೀತಿಯಾಗಿ ಚಾಪ್ಟರ್ ವೈಸ್ ಎಲ್ಲ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಿಮ್ಮ ಎಕ್ಸಾಮ್ಗೆ ಉಪಯುಕ್ತವಾಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿ, ಮತ್ತು ಡಿಸ್ಕ್ರಿಪ್ಷನ್ ಇರತಕ್ಕಂಥ ನಮ್ಮ ಚಾನಲ್ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.